ಆತ್ಮೀಯ ಕನ್ನಡದ ಮನಸ್ಸುಗಳಿಗೆ ಬೆಳಗಿನ ಶುಭೋದಯಗಳು. ಮೊದಲನೇದಾಗಿ ನಾನು ತಿಳಿಸ್ತೇನೆ, ಶುಭೋದಯಗಳು. ಇವತ್ತು ಮುಖ್ಯವಾಗಿ ಮಾತಾಡಬೇಕು ಅಂತ ಒಂದು ಅನ್ನಿಸ್ತು ಕನ್ನಡದ ಬಗ್ಗೆ. ನಮ್ಮ ರಾಜ್ಯದಲ್ಲಿ, ನಮ್ಮ ನಾಡಿನಲ್ಲಿ ಕನ್ನಡ ಅನ್ನೋದು ಇನ್ನೂ ಬೆಳಿಬೇಕು. ಕನ್ನಡ ನಾವು ಬಳಸಿದ್ರೆ ಸಾಕು, ಕನ್ನಡ ತಾನಾಗಿ ಬೆಳೀತದೆ. ಅದೊಂದು ಕಡೆ ಇದೆ. ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ನಾವು ಅತಿಯಾಗಿ ಕನ್ನಡಿಗರಾಗಿ ಸೀಮಿತ ಆಗಬಾರ್ದು. ಪ್ರತಿದಿನ ಕನ್ನಡ ಅತಿ ಹೆಚ್ಚು ಬಳಸುವುದರಿಂದ ಕನ್ನಡ ಇನ್ನೂ ಎತ್ತರಕ್ಕೆ ಬೆಳೀತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಹಾಗೆಯೇ ಮುಖ್ಯವಾಗಿ ಇವತ್ತೊಂದು ವಿಚಾರ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರು ಕನ್ನಡ ಪರ ಹೋರಾಟಗಾರರ ಕೇಸ್ಗಳನ್ನು ವಾಪಸ್ ತಗೋತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನೊಬ್ಬ ಕರ್ನಾಟಕ ಕಾವಲು ಪಡೆಯ ಹೋರಾಟಗಾರನಾಗಿ ಈ ದಿನ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲರೂ ಸಾಮಾಜಿಕವಾಗಿ ರೂಪಿಸ್ಕೋಬೇಕು, ಎಲ್ಲರೂ ಹೋರಾಟಗಾರರಾಗಬೇಕು. ಮುಖ್ಯವಾಗಿ ಯುವಕರಲ್ಲಿ ಬೆಳೆಸ್ಕೋಬೇಕು. ಯಾಕಂದರೆ ಸಮಾಜದಲ್ಲಿ ಆಗ್ತಕ್ಕಂತಹ ಅಂಕುಡೊಂಕುಗಳನ್ನು ಎತ್ತಿ ಹಿಡಿಬೇಕು ಮತ್ತು ಅದು ತಿದ್ದುವಂಥ ಕೆಲಸ ಮಾಡೋಕ್ಕೆ ನಮ್ಮ ಜವಾಬ್ದಾರಿ ಇದೆ. ಇಲ್ಲ ಅಂತಂದರೆ ಭಾಳ ಸಮಸ್ಯೆಗಳು ಉದ್ಭವ ಆಗ್ತವೆ. ಅಂಕುಡೊಂಕುಗಳನ್ನ ತಿದ್ದುವಂಥ ಕರ್ತವ್ಯ ನಮ್ಮಲ್ಲಿರೋದರಿಂದ ಎಲ್ಲರೂ ಸಾಮಾಜಿಕವಾಗಿ ಹೋರಾಡಬೇಕು. ಕಾನೂನ ಚೌಕಟ್ಟಿನ ಒಳಗಡೆ ಹೋರಾಟ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಜೈ ಕನ್ನಡ, ಜೈ ಭುವನೇಶ್ವರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.